ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೇರ್ಸು ವ್ಲಾಗ್ಸ್. ಇವತ್ತಿನ ಲಾಗು ನನ್ನ ಮಗಳ ಬರ್ತ್ಡೇಯ ಪಾರ್ಟ್ 2 ಲಾಗ್ ಆಗಿದೆ. ಸಿಕ್ಕಾಪಟ್ಟೆ ಫನ್ ಇರ್ತಕ್ಕಂಥ ಲಾಗು, ಜೊತೆಗೆ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೂ ಸಹ ವಿಸಿಟ್ ಮಾಡಿದ್ವಿ. ಮುಳುಬಾಗಲಲ್ಲಿ ಫೇಮಸ್ ಆಗಿರ್ತಕ್ಕಂಥ ಜಾಗ ಅಂದರೆ ಅದು ಅಂತ ಹೇಳಬಹುದು. ಇವಾಗಲೂ ಸಹ ತಿರುಪತಿಗೆ ಹೋಗ್ತಕ್ಕಂಥ ಸುಮಾರು ಜನಕ್ಕೆ ಒಂದು ನಂಬಿಕೆ. ಇಲ್ಲಿ ದರ್ಶನ ಮಾಡಿಕೊಂಡು ನಾವು ತಿರುಪತಿಗೆ ಹೋದರೆ ಹೋಗ್ತಕ್ಕಂಥ ದಾರಿಯಲ್ಲಿ ಯಾವುದೇ ಅಡಚಣೆ ಆಗೋದಿಲ್ಲ ಅಂತ ಹೇಳ್ತಾರೆ. ತಿರುಪತಿ ದರ್ಶನ ಸುಗಮವಾಗಿ ಆಗುತ್ತೆ ಅಂತ ಹೇಳ್ತಾರೆ. ಆಂಜನೇಯನಿಗೆ ಪ್ರಿಯವಾಗಿರ್ತಕ್ಕಂಥ ತುಳಸಿನ ತಗೊಂಡಿದ್ದೀವಿ. ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಅವರು ಹಾಗೆ ರೇವಂತು ಮಂಜು ಎಲ್ಲ ಬಂದರು. ಎಲ್ಲರೂ ಒಟ್ಟಿಗೆ ನಾವು ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಹೊರಗಡೆನೇ ನಾವು ತೆಂಗಿನಕಾಯಿಯನ್ನು ಮಾಡಿಕೊಂಡು ಒಳಗಡೆ ಹೋಗಬೇಕು. ಒಳಗಡೆ ಯಾವುದೇ ವೀಡಿಯೋಸು ಮಾಡೋ ಹಾಗಿಲ್ಲ, ಕಡ್ಡಾಯವಾಗಿ ತಿಳಿಸಿದ್ದಾರೆ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದಾಗ ಈ ರೀತಿ ಅಲ್ಲಿ ಚಿತ್ರ ಇದೆ, ಅದನ್ನು ಮುಟ್ಟಿದ್ರೆ ಅಲ್ಲಿ ಬಿದ್ದ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಸ್ಪರ್ಶ ಮಾಡಿಕೊಂಡ್ರೆ ಇದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದ್ರ ಬಗ್ಗೆ ನಾನು ಸ್ಪೆಷಲಾಗಿ ಒಂದು ಲಾಗನ್ನು ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅನ್ನೋರು ಆ ಲಾಗನ್ನು ನೋಡಬಹುದು. ನನ್ನ ಮಗಳಿಗೆ ಈ ರೀತಿಯಾಗಿ ಅವಳ ಕೈಯಾರೆ ನಾನು ಪ್ರಸಾದನ ಸ್ವಲ್ಪ ಜನಕ್ಕೆ ಹಂಚಬೇಕು ಅನ್ನೋ ತುಂಬ ದಿನದಿಂದ ಆಸೆ ಇತ್ತು. ಯಾವಾಗೂ ಹೇಳ್ತಾಯಿದ್ರು, ಅಮ್ಮ ನನ್ನ ಬರ್ತ್ಡೇಗೆ ಕೇಕ್ ಎಲ್ಲ ತರಬೇಡ, ನಾನು ಸೆಲೆಬ್ರೇಷನ್ ಮಾಡಲ್ಲ, ಯಾರಿಗಾದ್ರೂ ನಾನು ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ಅನ್ನದಾನ ಮಾಡಬೇಕು ಅಂತ ಹೇಳ್ತಾಯಿದ್ಲು. ಆದ್ದರಿಂದ ನಾನು ಹೆಂಗೋ ಅವಳು ಬರ್ತ್ಡೇ ಇದೆ ಅಲ್ವಾ, ಆವತ್ತು ದೇವಸ್ಥಾನ ಹತ್ರ ಹೋದರೆ ಸುಮಾರು ಜನ ಬಂದಿರ್ತಾರೆ. ಅದೊಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜನ ಇದ್ದೇ ಇರ್ತಾರೆ. ನಾವು ಹೋಗೋಷ್ಟರೊಳಗಡೆ ಸ್ವಲ್ಪ ಲೇಟೇ ಆಯಿತು, 12:30 ಹಾಗಾಯಿತು. ಎಲ್ಲ ಊಟದ ಸಮಯನೂ ಆಯಿತು. ಸುಮಾರು ಜನ ಬಂದರು. ಲಿಖಿತ ಯಾರೇ ಸ್ವಲ್ಪ ಜನಕ್ಕೆ ಪ್ರಸಾದವನ್ನು ಹಂಚಿದ್ಲು. ಅವಳಿಗೂ ಖುಷಿ ಆಯಿತು. ಲಾಸ್ಟಲ್ಲಿ ನಾವು ಸ್ವಲ್ಪ ಪ್ರಸಾದನ ತಿಂದ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ನಮ್ಮ ಲಿಖಿತ ಬರ್ತ್ಡೇಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ದೇವಸ್ಥಾನ ಹತ್ರ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ಸಖತ್ ಖುಷಿ ಆಯಿತು. ನನಗಂತೂ ನಮ್ಮ ಹುಡುಗರು 1-2 ದಿನ ಶನಿವಾರ ಹಾಗೆ ಭಾನುವಾರ ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳಬಹುದು. ಅವರ ಸಹಕಾರದಿಂದಲೇ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಬಹುದು. ಆ ಭಗವಂತನ ಕೃಪೆ ಅಂತ ಹೇಳಬಹುದು. ನಮ್ಮನೆಯವರಂತೂ ನಮಗೆ ಏನು ಕೇಳಿದ್ರೂ ಇಲ್ಲ ಅಂತ ಹೇಳಲ್ಲ. ಇದೇ ರೀತಿಯಾಗಿ ನಮ್ಮ ಫ್ಯಾಮಿಲಿ ಯಾವಾಗೂ ನಗ್ನಗ್ತಾ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮನೆಗೆ ಹೊರಟ್ರಿ. ಮನೆಗೆ ಹೋದ್ಮೇಲೆ ಬಲೂನ್ಸ್ ಎಲ್ಲ ಇತ್ತಲ್ವಾ, ನಮ್ಮ ಲಿಖಿತಗೆ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಅಮ್ಮ ಬಾಮ ಡ್ಯಾನ್ಸ್ ಮಾಡೋಣ ಅಂತ ಕರೆದ್ರು. ಸರಿ, ಬರ್ತ್ಡೇ ದಿನ ನನ್ನ ಮಗಳು ಕೇಳಿದ್ರೆ ಇಲ್ಲ ಅಂತೀನ, ನಾನು 2 ಸ್ಟೆಪ್ಪನ್ನು ಹಾಕಿ ಬಿಡೋಣ ಅಂತ ಕುಣಿದೇ ಬಿಟ್ಟೆ. ನಾನೊಬ್ಬಳೇ ಇಲ್ಲ, ಮನೇಲಿರ್ತಕ್ಕಂಥ ಎಲ್ಲರೂ ಸಖತ್ ಡ್ಯಾನ್ಸ್ ಮಾಡಿದ್ರು. ಮನೇಲಿರ್ತಕ್ಕಂಥ ಎಲ್ಲರನ್ನೂ ಕುಣಿಸಿಬಿಟ್ಟು ನಮ್ಮ ಲಿಖಿತ ಸಖತ್ ಫನ್ನಾಗಿತ್ತು ಡ್ಯಾನ್ಸ್ ಅಂತೂ. ಎಲ್ಲರೂ ಸಖತ್ ಇಷ್ಟಪಟ್ಟರು. ನಿಜ ಹೇಳ್ತೀನಿ, ಈ ಮೂಮೆಂಟ್ ಅಂತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಮನೇಲಿರ್ತಕ್ಕಂಥ ಎಲ್ಲರನ್ನೂ ಡ್ಯಾನ್ಸ್ ಮಾಡಿಸೇ ಬಿಟ್ಲು ಲಿಖಿತ. ಎಲ್ಲರೂ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ಮೇಲೆ
ಕೇಕ್ ಕಟಿಂಗ್ ಮಾಡುವಾಗ ನಮ್ಮ ಕಲ್ಯಾಣಿ ಸಹ ವೀಡಿಯೋ ಕಾಲ್ ಮಾಡಿದ್ರು. ಎಲ್ಲರಿಗೂ ಬರ್ತ್ಡೇ ವಿಶಸ್ಸನ್ನು ಹೇಳಿದ್ರಿ. ಹಾಗೆ ನಮ್ಮ ತಂಗಿಯವರು ಈ ಬರ್ತ್ಡೇಗೆ ಮಿಸ್ ಆದರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ನನ್ನ ಮಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಈ ಲಾಗನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗ್ ಒಟ್ಟಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.